ಲಕ್ಷ್ಮಿ ಇದನ್ನ ತಗೊಂಡಾಗ ಅವ್ರಿಗೆ ಕೊಟ್ಪತ್ಯ ಕೊಟ್ಪತ್ಯ ತಾನೇ? ಲಕ್ಷ್ಮಿ ಕೊಡು. ನಿಮ್ಮ ಮನೆಗೆ ನಡಿ, ನಾನು ಬರ್ತೀನಿ. ಏನ್ ಸ್ವಾಮಿ ಹಾಲಪ್ಪ? ಮೈಗೆ ಹೆಂಗೈತಪ್ಪ? ಯಾಕಪ್ಪ ಹೆಸರಿಟ್ಟು ಕರಿತಾ ಇದೆಯಲ್ಲಪ್ಪ? ಕರ್ತ್ರೆ ತಪ್ಪೇನಪ್ಪ? ಸ್ವಲ್ಪ ವಯಸ್ಸಿಗೆ ಬೆಲೆ ಕೊಡಪ್ಪ. ಕತ್ತೆಗೂ ವಯಸ್ಸಾಗಿರ್ತಪ್ಪ, ಹಂಗಂತ ಬೆಲೆ ಕೊಡಕ್ಕಾಗತ್ತೇನಪ್ಪ? ಹೇಳ ನಿನ್ನ. ನನ್ನ ಮಗನ ಬೇಡ್ಕೊಂಡಿದ್ದೆ ಅಂತ ಬಿಟ್ಟಿದ್ದೀನಿ. ಅದಿರ್ಲಿ, ನೀನ್ ಸಾಕಿದಸು ಯಾವಾಗ ನೋಡ್ದೋ ಗೌಡ್ರ ಮಗಳ ಜೊತೆನೇ ಇರ್ತಲ್ಲ, ಅವ್ಳು ಏನೇ ಕೊಟ್ರು ನಿನಗೇ ತಂದ್ಕೊಡತ್ತಲ್ಲ, ಏನಿದ್ರ ಅರ್ಥ? ಅಮ್ಮವ್ರಿಗೆ ನನ್ನ ಹಾಡಂದ್ರೆ ಬಲ್ ಇಷ್ಟ, ನನ್ನ ಹಸುಗೆ ಅಮ್ಮವ್ರು ಅಂದ್ರೆ ಇಷ್ಟ. ಅರ್ಥ ಆಯ್ತಾ? ಈ ಪುಟ್ಟನ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗ ಅರ್ಥ ಆಗಲ್ಲ ಅಂದ್ರೆ ಅಷ್ಟೇ. ಆ ವಿಷಯ ಬಿಡೋಣ. ಗೌಡ್ರ ಮಗಳು ಬುತ್ತಿಯಲ್ಲಿ ಏನ್ ಕಲ್ಸಿ ಅಂತ ಬಿಸ್ ನೋಡ್ಲಾ? ನೋಡು, ತಿನ್ಬೇಡ. ಯಾಕೆ? ಇಬ್ರು ಒಟ್ಟಿಗೆ ತಿನ್ನೋಣ. ಆಯ್ತಣ್ಣ. ಅದ್ಯಾವ ಗಳಿಗೆಯಲ್ಲಿ ನಿನ್ನ ಮಗನ್ ಹೆತ್ತಿ ಬಿಟ್ಟಿಯೋ? ಊರ್ ತುಂಬಾ ತಿರುಗಾಡ್ಕೊಂಡು ತರಲೆ ಕೆಲಸ ಮಾಡೋದೇ ಅವನ ಕೆಲಸ ಅನ್ಕೊಂಡ್ಬಿಟ್ಟವನೇ. ಅದ್ಯಾಕ್ರಿ ಅವ್ನ ಕಂಡ್ರೆ ಹಂಗ ಉರ್ದ್ ಬೀಳ್ತೀರಾ? ಅವನು ಗಂಡ್ ಮಗ, ಅವ್ನ್ ಹೆಂಗೋ ನಡೀತಿತೆ. ಮೊದ್ಲು ನಿಮ್ ಮುದ್ದು ಮಗಳಿಗೆ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಅಲ್ಲ ಕಣೆ, ಅವಳು ಮನೇಲಿ ಇದ್ರೆ ನಿನಗೇನ್ ತೊಂದ್ರೆ ಅಂತೀನಿ. ನನ್ಗೇನು ಕಷ್ಟ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಊರ್ನವರೆಲ್ಲ ಆಡ್ಕೋತಾರೆ. ಅವಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಅವಳ ಭವಿಷ್ಯದ ಬಗ್ಗೆ ನಿನಗಿಂತ ನನಗೆ ಹೆಚ್ಚು ಜವಾಬ್ದಾರಿ. ಇದೆ ಜವಾಬ್ದಾರಿ. ಇಷ್ಟು ವಯಸ್ಸಾಗಿದ್ರು ನಿಮ್ ಮಗಳಿಗೆ ಒಂದ್ ಲೋಟ ಕಾಪಿ ಮಾಡಕ್ ಬರಕಿಲ್ಲ? ಲೇ, ಅವಳಿಗೇನೆ ಮಹಾ ವಯಸ್ಸಾಗಿರೋದು. ಇನ್ನೂ ಸ್ವಲ್ಪ ದಿವಸ ಸುಖವಾಗಿರ್ಲಿ, ಆಮೇಲೆ ತಾನೇ ಎಲ್ಲ ಕಲ್ತ್ಕೋತಾಳೆ. ಕಲ್ತ್ಕೊಂತಾಳೆ ರೀ. ಒಂದ್ ಕೆಲ್ಸ ಮಾಡಿ, ಹೇಗೋ ನಿಮ್ ಮಗಳಿಗೆ ಅಡಿಗೆ ಮಾಡಕ್ ಬರಕಿಲ್ಲ, ಒಳ್ಳೆ ಅಳಿಯನ್ ನೋಡಿ ಅವ್ನ್ ಚೆನ್ನಾಗ್ ಅಡಿಗೆ ಮಾಡ್ಬೇಕು. ಆಗ ನಿಮ್ ಮಗಳು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತಾಳೆ. ಅವಳು ಸುಖ ಇರ್ಲಿ, ಮೊದಲು ನಿನ್ನ ಮುದ್ದು ಮಗನಿಗೆ ಈ ತರಲೆ ಕೆಲಸ ಎಲ್ಲ ಬಿಟ್ಟು ಜಮೀನ್ ಕಡೆ ನಿಗಾ ಇಡೋ ಕೇಳು. ಏನೇನೇನೇನೋ SSLC ಓದಿರೋ ಹುಡುಗ ವ್ಯವಸಾಯ ಮಾಡ್ಬೇಕಾ? ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣೆ, SSLC ಅಂದ್ರೆ MBBS ಓದಂಗ ಆಗೋಯ್ತಾ? ನನ್ ಮಗ ಅಷ್ಟಾರು ಓದವ್ನೆ. ಈ ಊರ್ನಲ್ಲಿ ಬೇರೆ ಯಾರು ಓದವ್ರೆ? ಅಂದ್ರೆ ಓದೋರು ಯಾರು ವ್ಯವಸಾಯ ಮಾಡಬಾರ್ದು ಅಂತಾನ? ಮಾಡಬಾರ್ದಂತಲ್ಲ ರೀ. ಅಯ್ಯೋ, ಏನು ಸೀದಿದ ವಾಸನೆ ಬರ್ತೈತೆ. ಅಯ್ಯಯ್ಯೋ, ಒಲೆ ಮೇಲೆ ಹಾಲ್ ಮಡಗಿದೆ. ಓ ಸೇರಿ ಬರ್ತೀನಿ. ನಿನ್ಗೆ ಯಾವಾಗ್ಲೂ ಮರುವೆ. ಅಮ್ಮ ಶಾಂತಿ. ಏನಪ್ಪ ಕರ್ದಿದ್ದು? ಅಮ್ಮ ಶಾಂತಿ, ನೀನು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಒಸಿ ಅಡಿಗೆ ಮಾಡೋದು ಕಲ್ತ್ಕೊಂಡ್ರೆ ನಿನಗೆ ಒಳ್ಳೇದಲ್ವಾ? ಅಪ್ಪ, ಅಣ್ಣನ್ಗೆ 100 ರೂಪಾಯಿ ಬೇಕಂತೆ. 100 ರೂಪಾಯಿ? ಅವನಿಗೆ ಯಾಕಂತೆ? ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ನಂಗೂ ಅಷ್ಟೇ ಕೊಡಪ್ಪ, ಇಲ್ಲ ಅನ್ಬಾರ್ದು. ಆಯ್ತಮ್ಮ. ಸರಿ ಹೋಯ್ತು. ಚೆನ್ನಾಗಿದೆ ರೀ. ಮಗಳನ್ನ ಮುತ್ ಮಾಡಕ್ ಸಾಲದು ಅಂತ ಖರ್ಚಿಗೆ ದುಡ್ಡು ಬೇರೆ ಕೊಡ್ತಾ ಇದ್ದೀರಾ? ಅದು 100 ರೂಪಾಯಿ. ಅದು ಅವಳಿಗಲ್ಲ ಕಣೆ, ನಿನ್ನ ಮಗರಾಯನಿಗೆ. ಅವನಿಗ? ನಾನೆಲ್ಲ ಇವಳಿಗೆ ಅಂದ್ಕೊಂಡೆ. ಅಲ್ರಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ? ಈಗೇನ್ ಕಾಲ್ ಗಂಡ್ ಮಕ್ಳಿಗೆ 100 ರೂಪಾಯಿ ಸಾಕಾ? ಇನ್ನೂ 100 ರೂಪಾಯಿ ಸೇರ್ಸ್ಕೊಡ್ರಿ. ನಾನ್ ಬರ್ತೀನಿ. ಅದ್ಯಾಕೆ ಅವಳ ಮೇಲೆ ಹಂಗ್ ಸಿಡಿತೀಯ? ನಾನ್ ಯಾಕ್ರಿ ಅವಳ ಮೇಲೆ ಸಿಡಿಕ್ಲಿ? ನೋಡ್ರಿ, ಹೆಣ್ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅದನ್ನ ಮನ್ಸಿನಲ್ಲೇ ಇಟ್ಕೋಬೇಕು. ಆಗ್ಲೇ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅಲ್ಲ ಕಣೆ, ಮದುವೆ ಆಗಿ 25 ವರ್ಷ ಆದ್ರೂ ನಾನು ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದೊಂದ್ ಸಲ ಒಂದೊಂದ್ ತರ ಮಾತಾಡ್ತೀಯ. ತಗೊಳ್ಳಿ. ಪ್ರೀತಿಯ ಸೂರೆ ನಿನ್ನಯ ಸಮರು ಇಲ್ಲಿ ಯಾರು
ಅವ್ರು 4 ಜನ ಸಖತ್ ಬಡ್ದಾಟ ಆಯ್ತಂತೆ. ಆಲಪ್ಪನ್ಗೆ ತುಂಬಾ ಇಟ್ ಬಿದ್ದಿದ್ಯಾ? ಏನೂ ಆಗಿಲ್ಲ. ಅಪ್ಪನ ಗರಡಿಲಿ ಪಳಗಿರೋ ಅವನು ನನ್ನ ಮಕ್ಕಳಿಗೆ ದನ ಬಡ್ದಂಗ್ ಬಡ್ದು ಓಡಿಸ್ತಂತೆ ಕಣೆ. ಪುಟ್ಟ, ಏನಮ್ಮವ್ರೆ? ಹಾಲಪ್ಪನ್ಗೆ ತುಂಬಾ ಏಟ್ ಬಿದ್ದಿದಂತೆ, ಹೌದಾ? ಅಯ್ಯೋ, ಅಂತದೇನೂ ಆಗಿಲ್ಲ, ಸ್ವಲ್ಪ ಮೈಕೆ ನೋವಂತೆ ಅಷ್ಟೇ. ಅದೆಂಗನಾಗ್ಲಿ, ಹೋಗ್ ನೋಡ್ಕೊಂಡ್ ಬತ್ತೀಯಾ? ಸರಿ ಅಮ್ಮವ್ರೆ, ಹಸುಗೆ ಮೇವಾಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ನಿಮ್ ಮಗಳು ಮದ್ವೆ ಯಾವಾಗ? ನಮ್ ಕೈಯಾಗ ಏನಾಯ್ತಪ್ಪ, ಎಲ್ಲ ಅದ್ಯಾವ್ರಿಗೆ ಬಿಟ್ಟಿದ್ದು. ಯಾವಾಗ ಏನೇನ್ ಆಗ್ಬೇಕೋ ಅದ್ ಹಾಗೆ ಆಯ್ತದೆ. ಎಲ್ಲಾದ್ರೂ ಗಂಡು ನೋಡಿದಿರಾ? ಅದ್ರ ಬಗ್ಗೆ ನಾನು ಇನ್ನು ಯೋಚನೆ ಮಾಡಿಲ್ಲ ಕಣಪ್ಪ. ಬೇಗ ಮದುವೆ ಮಾಡಿ ನಮ್ಗೆಲ್ರಿಗೂ ಸಿಹಿ ಊಟ ಹಾಕ್ಸೋಣ. ನಿನ್ ಬಾಯರ್ಕಿಂದ ಒಳ್ಳೆ ಗಂಡು ಸಿಕ್ಬಿಟ್ರೆ ನೀನ್ ಕೇಳಿದಕ್ಕಿಂತ ಚೆನ್ನಾಗಿ ಊಟ ಹಾಕ್ಸ್ತೀನಿ. ಸರಿ, ನಾವೇನ್ ಬರ್ತೀವಿ. ಬಂದ್ರೆ ಹೋಗೋಣ. ನಡೀರಿ, ನಾನು ಅಲ್ಲಿವರೆಗೆ ಬರ್ತೀನಿ. ನಡೀರಿ. ಆಕಾಶದಿಂದ ದೊರಗಿಳಿದ ರಂಬೆ ಇವಳೆ ಚಂದನದ ಗೊಂಬೆ. ಅಯ್ಯೋ ಅಯ್ಯೋ, ನಮ್ಮಮ್ಮ ಅವಳು. ಯಾಕೆ ಹೀಗಾಡ್ತಿದ್ಯಾ? ಏನಾಗಿದೆ ನಿಂಗೆ? ನೀನ್ ಇಲ್ಲಿದ್ಯಾ? ಪುಟ್ಟ, ಅಮ್ಮೋರೆ, ಯಾಕೋ ಇಲ್ಲಿ 2-3 ದಿನದಿಂದ ಹಾಲಪ್ಪ ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ನಾಳೆ ಗೌರಿ ಹಬ್ಬ ಅಲ್ಲ ಅಮ್ಮೋರೆ, ಅದಕ್ಕೆ ಹೊಸ ಬಟ್ಟೆ ಹೊಲ್ಸಕ್ಕಾಗ್ಬಿಟ್ಟವನೆ. ಹಾಲಪ್ಪ ಟೈಲರ್ ಅಂಗಡಿ ಬಿಟ್ಟು ಕದಲ್ತಾನೆ ಇಲ್ಲ. ಹೌದಾ? ಅದ್ ಸರಿ, ನಾಳೆ ಆ ಹೊಸ ಬಟ್ಟೆ ಹಾಕೊಂಡು ಇಲ್ಲಿಗೆ ಬರಕ್ ಹೇಳ್ತೀಯಾ? ಏನು ಮರೆ?